ಸರ್ಕಾರಿ ಶಾಲೆಯಲ್ಲಿ ಕಲಿತ ಎಷ್ಟೋ ವಿದ್ಯಾರ್ಥಿಗಳ ಬದುಕು ಹಸನಾಗಿದೆ. ಕೆಲವರು ಉನ್ನತ ಅಧಿಕಾರಿಗಳಾಗಿದ್ದಾರೆ. ಆದರೆ ಶಾಲೆಯ ಸ್ಥಿತಿ ಮಾತ್ರ ಶೋಚನೀಯವಾಗಿತ್ತು. ಇದನ್ನ ಕಂಡ ಹಳೆ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಸಾವಿರ ಅಲ್ಲ, ಲಕ್ಷ ಅಲ್ಲ, ಬರೋಬ್ಬರಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಶಾಲೆಯನ್ನ ಮೀರಿಸುವಂತಹ ಸುಸಜ್ಜಿತ ಶಾಲೆಯನ್ನ ನಿರ್ಮಿಸಿಕೊಟ್ಟು ಮಾದರಿಯಾಗಿದ್ದಾರೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಬನ್ನಿ. ಶಿಥಿಲಗೊಂಡಿದ್ದ ಸರ್ಕಾರಿ ಶಾಲೆಗೆ ಕಾಯಕಲ್ಪ. ಹಳೆಯ ವಿದ್ಯಾರ್ಥಿಗಳಿಂದ ಮಾದರಿ ಕಾರ್ಯ. 2 ಕೋಟಿ ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡ. ಡಿಸೆಂಬರ್ 7 ಸಿಎಂರಿಂದ ಶಾಲಾ ಕಟ್ಟಡ ಲೋಕಾರ್ಪಣೆ. ಇದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 79 ವರ್ಷಗಳಷ್ಟು ಹಳೆಯದಾದ ಈ ಸರ್ಕಾರಿ ಶಾಲೆ ಸಿಕ್ಕಾಪಟ್ಟೆ ಶಿಥಿಲಗೊಂಡಿತ್ತು. ಈವರೆಗೆ ಸಹಸ್ರಾರು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಕೆಲವರು ಅಧಿಕಾರಿಗಳಾಗಿದ್ದರೆ ಮತ್ತೆ ಕೆಲವರು ವ್ಯಾಪಾರ ವ್ಯವಹಾರ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಅವರ ಜೀವನ ಹಸನಾಗಿದೆ. ಆದರೆ ತಾವು ಓದಿದ ಶಾಲೆಯ ದುಸ್ಥಿತಿ ಕಂಡ ಹಳೆಯ ವಿದ್ಯಾರ್ಥಿಗಳು ತಮ್ಮೂರಿನ ಸರ್ಕಾರಿ ಶಾಲೆಗೆ ಕಾಯಕಲ್ಪ ನೀಡಬೇಕೆಂದು ಯೋಜಿಸಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಿಸಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಗ್ರಾಮಸ್ಥರು, ಕುಟುಂಬದವರು ತಮ್ಮ ಕೈಲಾದ ನೆರವನ್ನು ನೀಡಿದ್ದಾರೆ. ನನಗೆ ತುಂಬ ಇಷ್ಟ ಆಗ್ತಿತ್ತು. ಹಳೆ ಸ್ಕೂಲಲ್ಲಾದರೆ ಮಳೆ ಬಂದರೆ ಇಷ್ಟ ಆಗ್ತಿರ್ಲಿಲ್ಲ. ಮಳೇಲಿ ಕುತ್ಕೊಂಡು ಪಾಠ ಮಾಡೋಕೆ ಆಯ್ತಿರ್ಲಿಲ್ಲ. ಅಲ್ಲಿ ಮಳೆ ನೀರೆಲ್ಲ ಸುರಿತಿತ್ತು. ಅದರಿಂದ ಈಗ ನಮಗೆ ಹೊಸ ಸ್ಕೂಲ್ ಕಟ್ಟಿದ್ದಾರೆ. ಅವ್ರಿಗೆ ನಾವು ಬೆಂಚು ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಇಷ್ಟ ಆಗ್ತಾ ಇದೆ ಸ್ಕೂಲು. ಗೌರ್ಮೆಂಟಿಂದ ನಮ್ಗೆ ಈ ಸ್ಕೂಲೇ ಸರಿಯಾಗಿದೆ, ಚೆನ್ನಾಗಿದೆ. ಈ ಶಾಲೆಯಲ್ಲಿ 70 ವರ್ಷಗಳ ಹಿಂದೆ ವ್ಯಾಸಂಗ ಮಾಡಿ ಐಪಿಎಸ್ ಅಧಿಕಾರಿಯಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಮರಿಸ್ವಾಮಿ ತಮ್ಮೂರಿನ ಶಾಲೆಗೆ ಕಾಯಕಲ್ಪ ನೀಡುವ ಯೋಜನೆಯ ಪ್ರಮುಖ ರೂವಾರಿಯಾಗಿದ್ದಾರೆ. ವಿಶಾಲವಾದ ಕೊಠಡಿಗಳು, ಪೀಠೋಪಕರಣ, ಕಂಪ್ಯೂಟರ್ಗಳನ್ನು ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಶೌಚಾಲಯ, ಕಚೇರಿ, ಅಡುಗೆ ಕೋಣೆ ಹೀಗೆ ಹಲವು ರೀತಿಯಲ್ಲಿ ಶಾಲೆಯನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಹಸ್ತಾಂತರಿಸುತ್ತಿದ್ದಾರೆ. ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಶಾಲಾ ಕೊಠಡಿನಲ್ಲಿ ಸುಮಾರು 2 ಕೋಟಿ ಅಂದಾಜು ವೆಚ್ಚದಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು. ಅದಕ್ಕೆ ತಮ್ಮೆಲ್ಲ ಗ್ರಾಮದ ಎಲ್ಲ ಮುಖಂಡರುಗಳು, ದಾನಿಗಳು ಏನು ನಿಮ್ಮ ಕೈಲಾಗುತ್ತೆ ಆ ಒಂದು ಸಹಾಯವನ್ನು ಮಾಡಬೇಕು. ಈ ಒಂದು ಶಾಲೆಯನ್ನು ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿ ಒಂದು ಹೊರಹೊಮ್ಮಿ ಈ ಶಾಲೆಯನ್ನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ಕೈಲೇ ನಾನು ಉದ್ಘಾಟನೆ ಮಾಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿ ನಮ್ಮೂರಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಸರ್. ಇದೇ ಗ್ರಾಮದಲ್ಲಿ ಓದಿ IPS ಆಗಿ ಮಹಾ ಪೊಲೀಸ್ ನಿರ್ದೇಶಕರಾಗಿದ್ದಂತಹ ಮರಿಸ್ವಾಮಿ ಅವರು ಕೂಡ ಇದೇ ಶಾಲೆಯಲ್ಲಿ ಹೋದರು. ಆದರೆ ಅವರು ಈ ಶಾಲೆ ನೋಡಿಬಿಟ್ಟು ಅವ್ರ ಮನಸ್ಸಿಗೆ ತುಂಬಾ ಹೆಂಗಿದ್ದು ಶಾಲೆ ಹೆಂಗಾಯಿತು, ನಾನು ಓದಿ ಸಾರ್ಥಕ ಏನು, ನನ್ನಂಗೆ ಮಕ್ಕಳು ಬರಲಿ, ನಾನು ಓದಿದ ಶಾಲೆಯಲ್ಲಿ ನನ್ನ ಮಕ್ಕಳು ಇದೇ ಥರ ಹೋದರೆ ನನ್ನ ಥರ ಆಗಲಿ, ಇನ್ನೂ 100 ನಂತರನೇ ಸಾಧನೆ ಮಾಡಲಿ ಅಂತ ಹೇಳಿ ಅವ್ರ ಈ ಶಾಲೆನ ಗಮನಿಸಿ ಸರ್ ಅವರೇ ಖುದ್ದಾಗಿ ನಿಂತ್ಕೊಂಡು ಹಣನ ಸಂಗ್ರಹಣೆ ಮಾಡಿ ತಮ್ಮದೇ ಒಂದು ಸ್ವಂತ ಶ್ರಮದಿಂದ ಈ ಒಂದು ಕಟ್ಟಡನ ಯಾವ ಒಂದು ಖಾಸಗಿ ಶಾಲೆನೂ ಇದನ್ನು ಮೀರ್ಸೋಕ್ಕಾಗಲ್ಲ ಸರ್, ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಡಿಸೆಂಬರ್ 7ರಂದು ಚಾಮರಾಜನಗರ ಜಿಲ್ಲೆಯ ಪ್ರವಾಸ ಕೈಗೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೂತನ ಶಾಲಾ ಕಟ್ಟಡವನ್ನು ಲೋಕಾರ್ಪಣೆ ಮಾಡುತ್ತಿದ್ದಾರೆ. ಒಟ್ಟಾರೆ ತಮಗೆ ಬದುಕು ಕಟ್ಟಿಕೊಟ್ಟ ಶಾಲೆಗೆ ಕಾಯಕಲ್ಪ ನೀಡುವ ಮೂಲಕ ಋಣ ತೀರಿಸುತ್ತಿರುವ ಹಳೆ ವಿದ್ಯಾರ್ಥಿಗಳ ನಡೆ ನಿಜಕ್ಕೂ ಮಾದರಿಯಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.